ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ರೆಸಿಪಿ MTR ಗುಲಾಬ್ ಜಾಮೂನ್. MTR ಅವರು ತುಂಬಾ ಚೆನ್ನಾಗಿ ಆಫರ್ಗಳನ್ನ ಕೊಡ್ತಾ ಇರ್ತಾರೆ. 1 ತಗೊಂಡ್ರೆ 1 ಫ್ರೀ ಗುಲಾಬ್ ಜಾಮೂನು. ಈ ಒಂದು ಪ್ಯಾಕೆಟ್ ಅಲ್ಲಿ ನಾನು ಮಿನಿಮಮ್ ಅಂದ್ರೂ ಒಂದು 15 to 20 ಗುಲಾಬ್ ಜಾಮೂನ್ ಮಾಡಬಹುದು. ಸೊ ಬನ್ನಿ, ನಮ್ಮ ಚಾನೆಲ್ ನಲ್ಲಿ ಇವತ್ತು ರುಚಿಯಾಗಿ 10 ನಿಮಿಷದಲ್ಲಿ ಗುಲಾಬ್ ಜಾಮೂನ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದು. ಇವಾಗ MTR ಪೌಡರ್ನ ತಗೊಂಡಿದ್ದೀನಿ, ಕಟ್ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ಹಾಕೊಂಡು ಈ ಪೌಡರ್ನ ಫುಲ್ಲು ಹಾಕೊಳ್ಳೋಣ. ನಾನಿಲ್ಲಿ 2 ಪ್ಯಾಕೆಟ್ಸ್ನ ತಂದಿದ್ದೆ, ನಾನಿಲ್ಲಿ 1 ಪ್ಯಾಕೆಟ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಫುಲ್ ಪ್ಯಾಕೆಟ್ ನಾನು ತಗೊಂಡಿದ್ದೀನಿ. ಇಲ್ಲಿ ಇದನ್ನ ಚೆನ್ನಾಗಿ ಗಂಟಿರುತ್ತೆ, ಅದನ್ನ ಚೆನ್ನಾಗಿ ಪುಡಿ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಾದ್ಮೇಲೆ ಸ್ವಲ್ಪ ನೀರನ್ನ ಹಾಕೊಳ್ಳಿ. ಸ್ವಲ್ಪ ನೀರು ಹಾಕೊಂಡು ಕಲಿಸ್ತಾ ಹೋಗೋಣ. ಒಟ್ಟಿಗೆ ನೀರು ಹಾಕೊಂಡ್ಬಿಟ್ರೆ ತುಂಬಾ ಇದಾಗ್ಬಿಡುತ್ತೆ. ಆತರ ಮಾಡ್ಕೊಳಕ್ ಹೋಗ್ಬಿಡಿ. ಸ್ವಲ್ಪ ನೀರು ಹಾಕೊಂಡು ಕಲಿಸ್ತಾ ಹೋಗ್ಬೇಕು. ನಾವು ಹೇಗೆ ಚಪಾತಿ ಹಿಟ್ಟು ಕಲಿಸ್ತೀವೋ ಚಪಾತಿ ಹಿಟ್ಟಿಗೆ ಜಾಸ್ತಿ ನೀರು ಹಾಕೋತೀವಿ, ಬಟ್ ಇದರಲ್ಲಿ ಸ್ವಲ್ಪ 2 to 3 ಸ್ಪೂನ್ಸ್ ನೀರು ಹಾಕೊಂಡು ಕಲಿಸ್ತಾ ಹೋಗ್ಬೇಕು. ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದು 2 ರಿಂದ 3 ನಿಮಿಷ ಹಿಡಿಯುತ್ತೆ ಇದು ಅಷ್ಟೇ. ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂತಾ ಇದೀನಿ, ನೋಡ್ತಾ ಇರ್ಬೋದಲ್ಲ ನೀವು. ಸೊ ಇವಾಗ ಗುಲಾಬ್ ಜಾಮೂನ್ ಪ್ಯಾಕೆಟ್ ನ ತಂದು ಇದೆಲ್ಲ ಕಲಿಸ್ಕೊಂಡಿದೀನಿ ನೋಡಿ. ಅದಕ್ಕೆ ಬಂದಿದೆ ಇಲ್ಲಿ ಗುಲಾಬ್ ಜಾಮೂನ್ ಮಿಕ್ಸು. ಇದನ್ನ ತಿರ್ಗಾ ಇನ್ನೊಂದ್ಸಲ ಎಲ್ಲ ಟ್ವಿಸ್ಟ್ ಮಾಡಿ ಚೆನ್ನಾಗಿ ಮಾಡ್ಕೊಂಡು, ಅವಾಗ ಮಾತ್ರ ನಾವು ಏನು ಎಣ್ಣೆಲಿ ಹಾಕಿ ಬೇಯಿಸ್ತೀವೋ ಅವಾಗ ತುಂಬಾ ಚೆನ್ನಾಗಿ ಬೇಯುತ್ತೆ. ಇಲ್ಲ ಅಂದ್ರೆ ಒಳಗಡೆ ಹಸಿ ಬಿಡುತ್ತೆ. ಸೊ ನಾನು ಇಲ್ಲಿ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಸೊ ಬನ್ನಿ, ಇದು ಇವಾಗ ಒಂದು ಸಣ್ಣ ಉಂಡೆಗಳನ್ನ ಹಾಕಿ ಮಾಡ್ಕೊಳ್ಳೋಣ. ನಾನು ಮೀಡಿಯಂ ಸೈಜ್ ತಗೊಂಡಿದ್ದೀನಿ, ಯಾಕೆಂದ್ರೆ ನಾವು ಪಾಕದಲ್ಲಿ ಹಾಕ್ತೀವಲ್ಲ ಆ ಕಾರಣಕ್ಕೆ ಮೀಡಿಯಂ ಸೈಜ್ ಹಾಕೊಂಡಿದ್ದೀನಿ. ಇದು ಮೀಡಿಯಂ ಸೈಜು. ನಾನಿಲ್ಲಿ ಎಲ್ಲಾ ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ. ಮೀಡಿಯಂ ಸೈಜ್ ಉಂಡೆಗಳು ಮಾಡ್ಕೊಂಡ್ರೆ ಒಂದು 15 ಆಗಿದೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಒಂದು MTR ಪ್ಯಾಕೆಟ್ ಅಲ್ಲಿ 15 ಗುಲಾಬ್ ಜಾಮೂನ್ ಮಾಡ್ಬೋದು. ಇನ್ನೊಂದ್ ಕಡೆ ಒಂದು ಪ್ಯಾನಲ್ ನ ಇಟ್ಕೊಂಡು ಇದಕ್ಕೆ ನಾನು ಅರ್ಧ ಕೆಜಿ ಎಣ್ಣೆನ ಹಾಕೋತಾ ಇದ್ದೀನಿ. 500 ml ಆಯಿಲ್ ನ ಹಾಕೊಂಡಿದ್ದೀನಿ. ಬಿಸಿ ಆದ ನಂತರ ಈ ಉಂಡೆಗಳನ್ನ ನಿಧಾನಕ್ಕೆ ಬಿಡೋಣ. ಇವಾಗ ಬಿಸಿ ಆಗಿದೆ, ಆಯಿಲ್ ಸರಿಯಾಗಿದೆ. ಇವಾಗ ಎಲ್ಲಾ ಉಂಡೆನೂ ಒಂದೇ ಸಲ ಹಾಕೋತಾ ಇದೀನಿ. ನಾನಿಲ್ಲಿ 15 ಏನು ಉಂಡೆ ಮಾಡ್ಕೊಂಡಿದೀನಿ ಅದನ್ನ ಫುಲ್ ನಾನು ಒಟ್ಟಿಗೆ ಬೇಯಿಸ್ಕೊತಾ ಇದ್ದೀನಿ. ಲೋ ಫ್ಲೇಮ್ ಅಲ್ಲಿ ಬೇಯಿಸಿ, ಯಾಕಂದ್ರೆ ಹೈ ಫ್ಲೇಮ್ ಅಲ್ಲಿ ಬೇಯಿಸಿದ್ರೆ ಮೇಲ್ಗಡೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಬೆಂದಿರಲ್ಲ. ಲೋ ಫ್ಲೇಮ್ ಅಲ್ಲಿ ಬೆಂದ್ರೆ ಮೇಲ್ಗಡೆನು ಮತ್ತೆ ಒಳಗಡೆನು ನೀಟಾಗಿ ಬೇಯುತ್ತೆ. ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ಯಾರಿಗೆಲ್ಲ ಜಾಮೂನ್ ಇಷ್ಟ ಆಗುತ್ತೋ ಇದು 10 ಮಿನಿಟ್ಸ್ ಅಲ್ಲಿ ಮಾಡ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದು ಬೇಯ್ತಾ ಇದೆ ನೋಡಿ. ಹಾಗೆ ನಾವು ಉಂಡೆ ಕಟ್ಟುವಾಗ ತುಂಬಾ ನಾದಿ ಉಂಡೆ ಕಟ್ಟಿ, ನಾನು ಒಂಚೂರು ಮೇಲ್ಗಡೆ ಇದು ಮಾಡ್ಕೊಂಡಿದ್ದೀನಿ, ಚೂರು ಬಿಟ್ಕೊಂಡ್ಬಿಟ್ಟಿದೆ. ನೀವು ಚೆನ್ನಾಗಿ ನಾದಿ ರೌಂಡ್ ಶೇಪ್ ನೀಟಾಗಿ ಉಂಡೆ ಮಾಡ್ಕೊಳ್ಳಿ. ಇನ್ನೊಂದು ಕಡೆ ಒಂದು ಪಾತ್ರೆಗೆ 1 ಕಪ್ ಸಕ್ಕರೆನ ತಗೊಂಡಿದ್ದೀನಿ ನಾನಿಲ್ಲಿ. 1 ಕಪ್ ಸಕ್ಕರೆಗೆ ನಾನಿಲ್ಲಿ 1.5 ಕಪ್ ನೀರನ್ನ ಹಾಕೋತಾ ಇದ್ದೀನಿ. ಇಲ್ಲಿ 1.5 ಕಪ್ ನೀರನ್ನ ಹಾಕೋತಾ ಇದ್ದೀನಿ. 1.5 ಕಪ್ ನೀರು ಹಾಕೊಂಡ್ಮೇಲೆ ಅದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು ಎಳೆ ಪಾಕ ಬಂದಾದ್ಮೇಲೆ ಇದಕ್ಕೆ ನಾನಿಲ್ಲಿ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕಿದ ಒಂದು ನಿಮಿಷ ಚೆನ್ನಾಗಿ ಕುದಿಸಿ, ಪಾಕ ಬಂದ ನಂತರ 1 ನಿಮಿಷ ಮಾತ್ರ ಕುದಿಸಿ. ಕುದಿಸಾಗಿದೆ, ಈಗ ನೋಡ್ತಾ ಇರ್ಬೋದು ಪಾಕ ರೆಡಿ ಇದೆ. ಇವಾಗ ಸಕ್ಕರೆ ಪಾಕ ಆರಿದ ನಂತರ ನಾನಿಲ್ಲಿ ಉಂಡೆಗಳನ್ನ ಹಾಕೋತಾ ಇದ್ದೀನಿ. ಎಲ್ಲಾ ಉಂಡೆಗಳನ್ನ ಹಾಕೋಣ. ನನ್ಗೆ ಒಂದು ಗುಲಾಬ್ ಜಾಮೂನ್ ಪ್ಯಾಕೆಟ್ ಅಲ್ಲಿ MTR ಅವರ ಗುಲಾಬ್ ಜಾಮೂನ್ ಪ್ಯಾಕೆಟ್ ಅಲ್ಲಿ 15 ಗುಲಾಬ್ ಜಾಮೂನ್ ಆಗಿದೆ. ಸೊ ನಿಮ್ಗೆ ಸಕ್ಕರೆ ಪಾಕ ಬೇಕು ಅಂದ್ರೆ
ಜಾಸ್ತಿ ಕ್ವಾಂಟಿಟಿ ಸಕ್ಕರೆ ಹಾಕೊಂಡು ನೀವು ಪಾಕ ಮಾಡ್ಕೊಂಡು ಹಾಕೋಬಹುದು. ಓವರ್ ನೈಟ್ ನೆನೆಸಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ 10 ನಿಮಿಷದಲ್ಲಿ ಗುಲಾಬ್ ಜಾಮೂನ್ ರೆಡಿ ಆಗಿದೆ. ನೋಡ್ತಾ ಇರ್ಬೋದು. ನಿಮಗೂ ಕೂಡ ಈ ಗುಲಾಬ್ ಜಾಮೂನ್ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.